ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ನಮ್ಮ ತೆಲಂಗಾಣದಲ್ಲಿ ಬಕ್ರೀದ್ ಟೈಮಲ್ಲಿ ಒಂದು ಆಡಿನ ಮಾರ್ಕೆಟ್ ಅನ್ನು ತೋರಿಸ್ತಾ ಇದ್ದೇನೆ. ಇಲ್ಲಿ ಸ್ಪೆಷಲ್ ಆಗಿ ಇದು ಬಕ್ರೀದ್ ಟೈಮಲ್ಲಿ ಮಾತ್ರ ಇರ್ತದೆ. ಇದು ಬೇರೆ ಬೇರೆ ಊರಿಂದ ಎಲ್ಲ ಆಡನ್ನು ಇಲ್ಲಿ ಮಾರಾಟಕ್ಕೋಸ್ಕರ ತರ್ತಾರೆ. ನೋಡಿ, ಇದು ಇಲ್ಲಿ ಯಾವ್ಯಾವ ಥರದ ಆಡೆಲ್ಲ ಉಂಟು ಅಂದರೆ ಹೇಳಲಿಕ್ಕೆ ಇಲ್ಲ. ಅಷ್ಟೊಂದು ಬೇರೆ ಬೇರೆ ಥರದ ಆಡು ಎಲ್ಲ ಉಂಟು. ಅಂದರೆ ರೇಟ್ ಕೂಡ ಅದೇ ಥರ ಉಂಟು. ಕಮ್ಮಿ ರೇಟದ್ದು ಆಡೋದಂತೂ ಇಲ್ಲ. ನೀವು ಆಡು ಪ್ರಿಯರಂದರೆ, ನಿಮ್ಗೆ ಆಡಿನ ಬಗ್ಗೆ ಗೊತ್ತಿರುವವರಾದರೆ ಇದರ ರೇಟ್ ಎಲ್ಲ ನಿಮಗೂ ಚೆನ್ನಾಗಿ ನೋಡುವಾಗಲೇ ನೀವು ಪರಿಚಯಿಸ್ಬೋದು. ಇಲ್ಲಿ ಬೇರೆ ಬೇರೆ ಹಳ್ಳಿಗಳಿಂದ ಎಲ್ಲ ಬರ್ತಾರೆ ಫ್ರೆಂಡ್ಸ್. ಬೇರೆ ಊರು, ನಮ್ಮ ಕರ್ನಾಟಕ ಸೈಡಿಂದ ಕೂಡ ಇಲ್ಲಿ ಆಡುಗಳನ್ನು ತರ್ತಾರೆ. ಇದು ಡಬೀಲ್ಪುರ ಬ್ರಿಡ್ಜ್ ಅಂತ. ಈ ಬ್ರಿಡ್ಜ್ ಸೈಡಲ್ಲಿ ಕೂಡ ಈ ಥರ ಆಡನ್ನೆಲ್ಲ ಇಡ್ತಾರೆ. ನೋಡಿ, ಮಾರ್ಕೆಟ್ ತುಂಬಾ ಚೆನ್ನಾಗಿ ಮಾರಾಟಕ್ಕೆ ಇಡ್ತಾರೆ. ಎಲ್ಲ ತಗೊಳ್ಳುವವರೆಲ್ಲ ಇಲ್ಲಿ ಎಲ್ಲ, ಹೈದರಾಬಾದ್ ಅಂದ್ರೆ ತುಂಬಾ ಪಬ್ಲಿಕ್ ಅಲ್ವಾ, ಎಲ್ಲ ಆಡು ಕೂಡ ಅವರಿಗೆ ಸೇಲ್ ಆಗ್ತದೆ. ಇಲ್ಲ ಅಂದ್ರೆ ಬಕ್ರೀದ್ಗಿಂತ ರಾತ್ರಿ ಎಲ್ಲ ತಗೊಂಡು ವಾಪಸ್ ಅವರವರ ಮನೆಗೆ ಹೋಗ್ತಾರೆ. ಇಲ್ಲಿ ಮನೆಯಲ್ಲೇ ಸಾಕಿದಂತಹ ಆಡುಗಳು ಕೂಡ ತುಂಬಾ ಚೆನ್ನಾಗಿರುವಂತಹ ಆಡು ಕೂಡ ಉಂಟು ಫ್ರೆಂಡ್ಸ್. ನಿಮ್ಗೆ ಎಲ್ಲ ಇವತ್ತು ಇದು ಮಾರ್ಕೆಟ್ ಅನ್ನು ನಾನು ಇವತ್ತು ನಿಮ್ಗೆ ಪರಿಚಯಿಸ್ತೇನೆ. ಇಲ್ಲಿ ಅದು ಪಾರ್ಟ್ 1 ನಾನು ಹಾಕ್ತಾ ಇರುವುದು ಈಗ. ಯಾಕಂದ್ರೆ ಪಾರ್ಟ್ 2 ಪಾರ್ಟ್ 1 ಅಂತ ಬೇರೆ ಬೇರೆ ಮಾಡಿ ಹಾಕ್ತಾ ಇದ್ದೇನೆ. ಯಾಕಂದ್ರೆ ಅದು ವಿಡಿಯೋ ತುಂಬಾನೇ ಲಾಂಗ್ ಆಗ್ಬಹುದು ಅಂತ ಅನಿಸ್ತಾ ಉಂಟು ನನಗೆ. ಅದಕ್ಕೋಸ್ಕರ ಪಾರ್ಟ್ 1 ಪಾರ್ಟ್ 2 ಹಾಕ್ತಾ ಇದ್ದೇನೆ. ನನ್ನ ವಿಡಿಯೋದ ಪಾರ್ಟ್ 2 ನೋಡ್ಬೇಕಂದ್ರೆ ನೀವು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ, ಕಮೆಂಟ್ ಕೂಡ ಮಾಡಿ. ನನ್ನದು ಇದೊಂದು ಬಕ್ರೀದ್ ಸ್ಪೆಷಲ್ ಅಂದ್ರೆ ಆಡಿನ ಮಾರಾಟವದ್ದು ಒಂದು ವಿಡಿಯೋ ಹೇಗೆ ಅನಿಸಿತು ಅಂತ ಸ್ವಲ್ಪ ಕನ್ನಡದಲ್ಲಿ ಏನಾದರೂ ತಪ್ಪಿದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಮ್ಮೊಮ್ಮೆ ಫಾಸ್ಟ್ ಆಗಿ ಹೇಳಲಿಕ್ಕೆ ಹೋದಾಗ ಸ್ವಲ್ಪ ಸ್ವಲ್ಪ ತಪ್ಪಿ ಹೋಗ್ತದೆ. ಇಲ್ಲಿ ನೋಡಿ, ಇದುವೇ ಚಂಚಲ್ಗೂಡ ಅಂತ ಈ ಜಾಗ. ಇಲ್ಲಿ ಕೂಡ ಅದೇ ತರ ಈಗಂತೂ ತುಂಬಾ ಖಾಲಿ ಆಗಿದೆ. ನಾವು ಹೋಗುವಾಗಂತೂ ತುಂಬಾನೇ ಖಾಲಿಯಾಗಿತ್ತು. ಈಗ ಈ ಚಂಚಲ್ಗೂಡದಲ್ಲಿ ಕೂಡ ತುಂಬಾ ಒಳ್ಳೆ, ಈ ಸಲ ಅಂತೂ ಆಡು ಬಂದಿದೆ ಹೇಳಲಿಕ್ಕಿಲ್ಲ. ಅಷ್ಟೆಲ್ಲ ಚೆನ್ನಾಗಿರುವಂತ ಆಡು ಬಂದಿದೆ ಈ ತರವದ್ದು. ಈ ವರ್ಷವಂತೂ ಎಲ್ಲ ವರ್ಷವೂ ಇಲ್ಲಿ ಇದೇ ತರ ಆಗ್ತದೆ. ಇಲ್ಲಿ ಅಂತ ಇಲ್ಲ, ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲ ಮಾರಾಟಕ್ಕೆ ಇರ್ತದೆ. ಬಕ್ರೀದ್ ಟೈಮಲ್ಲಿ ಮಾತ್ರ ಇದು ಸ್ಪೆಷಲ್ ಆಗಿ ಇರುವುದು ಫ್ರೆಂಡ್ಸ್. ಬೇರೆ ಬೇರೆ ಊರದ್ದು ಒಂದೊಂದು ಹೆಸರು ಉಂಟು. ನನ್ಗಂತೂ ಅದು ಹೆಸರೆಲ್ಲ ಅಷ್ಟೇನು ನನಗೆ ನಾಲೆಜ್ ಇಲ್ಲ ಈ ಆಡಿನ ಬಗ್ಗೆ, ಹೆಸರಿನ ಬಗ್ಗೆ ಎಲ್ಲ. ಇದೆಲ್ಲ ನೋಡಿ, ಮನೆಯಲ್ಲಿ ಸಾಕಿದಂತಹ ಆಡು, ತುಂಬಾ ಚೆನ್ನಾಗಿರುವ ಕಲರ್ಫುಲ್ ಆಗಿರುವಂತಹ ಆಡು ನೋಡಿ. ಈಗ ಸ್ವಲ್ಪ ನಾವು ಆ ಕಡೆ ಎಲ್ಲ ಒಂದು ಸುತ್ತು ತಿರುಗಿಕೊಂಡು ಬರೋಣ, ಬನ್ನಿ ಫ್ರೆಂಡ್ಸ್. पसंद करे सो मेरे भाई तो हम आपको काम रहता ಇದೇನು ಅಲ್ಲ ಫ್ರೆಂಡ್ಸ್, ಇನ್ನೂ ಮುಂದೆ ಹೋದಾಗ ಇನ್ನೂ ತುಂಬಾ ಚೆನ್ನಾಗಿರುವ ಆಡನ್ನೆಲ್ಲ ತೋರಿಸ್ತೇನೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ನನ್ನ ವಿಡಿಯೋವನ್ನು ನೀವು ಫುಲ್ಲು ಸ್ಕಿಪ್ ಮಾಡ್ಕೊಳ್ಳೋದೇ ನೋಡಿ ಅಂತ. ಯಾಕಂದ್ರೆ ಇನ್ನೂ ಒಳ್ಳೇದಿರುವ ವಿಡಿಯೋ ಇನ್ನಷ್ಟೇ ಬರಬೇಕು. ಈಗ ಫಸ್ಟಿಗೆ ಸ್ಟಾರ್ಟಿಂಗ್ ಇಂದ ಅಲ್ಲಿ ರೋಡಿಂದ ತೆಗೆದಂತ ಈ ವಿಡಿಯೋಸ್ ಅನ್ನು ಸ್ಟಾರ್ಟಿಂಗ್ ಅಲ್ಲಿ ಶೇರ್ ಮಾಡಿದ್ದೇನೆ ನೋಡಿ. ಇಲ್ಲಿ ನಮ್ಮ ಎಲ್ಲಾ ಭಾಷೆಯವರು ಕೂಡ ಇದ್ದಾರೆ. ಯಾವ ಊರವರು, ರಾಜಸ್ಥಾನ ಆ ಕಡೆ ಎಲ್ಲ ಕಡೆಯಿಂದ, ನಮ್ಮ ಊರು ಕಡೆಯಿಂದ ಎಲ್ಲರೂ ಬರ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್. गाइस, हमारे भैया चैनल को सब्सक्राइब करके और हमारे बकरे आगे लियो चंचलगुड़ा जेल के सामने। टक्कू एंड खदर
भाई को फॉलो करो, सब्सक्राइब करो। चंचल गुड़ा जेल के बोल आगे लुट लो। तू क्या बकता रे, तू क्या बकता रहता? हेलो शापे है मार दो ना। ನನ್ನದು ಇನ್ನೊಂದು ಚಾನೆಲ್ ಕೂಡ ಉಂಟು ಫ್ರೆಂಡ್ಸ್, ಟಕ್ಕು ಆ್ಯಂಡ್ ಖಾದರ್ ಅಂತ. ಅದು ನಾವು ಇಲ್ಲಿಗೆ ಹೋದಾಗ ನಾವು ಅದರ ಹೆಸರನ್ನು ಹೇಳಿದ್ರಿಂದ ಮಕ್ಕಳೆಲ್ಲ ಅದೇ ಹೆಸರಲ್ಲಿ ಕೂಗ್ತಾ ಇದ್ರು ಚಾನೆಲದ್ದು. ಅಂದರೆ ಇದು ಒಂದು ನಾನು ಹೊಸದಾಗಿ ಸ್ಟಾರ್ಟ್ ಮಾಡಿದಂತಹ ಚಾನೆಲ್. ಇದಕ್ಕೂ ಕೂಡ ನಿಮ್ಮ ಸಪೋರ್ಟ್ ಫುಲ್ ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಇದನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ. ನನ್ನ ಆ ಚಾನಲನ್ನು ಕೂಡ ನೀವು ನೋಡಲಿಲ್ಲ ಅಂದರೆ ಅದಕ್ಕೂ ಕೂಡ ವಿಸಿಟ್ ಮಾಡಿ. TAKKU ಆ್ಯಂಡ್ KHADER ಖಾದರ್ ಅಂತ, ಟಕ್ಕು ಆ್ಯಂಡ್ ಖಾದರ್ ಅಂತ. ಅದರಲ್ಲಿ ಕೂಡ ನಾನು ಲಾಸ್ಟ್ ಟೈಮ್ ಅದು ಎಲ್ಲ ಬಕ್ರೀದದ್ದು ಎಲ್ಲ ಹಾಕಿದ್ದೇನೆ ವಿಡಿಯೋಸ್ ಎಲ್ಲ. ಇದರಲ್ಲಿ ಜಾಸ್ತಿಯಾಗಿ ನಾನೇನು ವಾಯ್ಸನ್ನು ನಿಮಗೆ ಮಾತಾಡ್ಲಿಕ್ಕೆ ಆಗಲಿಲ್ಲ ಫ್ರೆಂಡ್. ಎಷ್ಟಾಗಿದೆ ಅಷ್ಟು ನಾನು ಇದರದ್ದೇ ವಾಯ್ಸ್ ಹಾಕಿ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ಅದಕ್ಕೋಸ್ಕರ ಇದನ್ನು ಅದೇ ನೀವು ಒರಿಜಿನಲ್ ವಾಯ್ಸಲ್ಲೇ ನೋಡ್ಬೋದು ನೋಡಿ ಅವರದ್ದೇ. ನನ್ನ ವಾಯ್ಸ್ ಕೊಡುವಷ್ಟು ಇಲ್ಲಿ ಇದಿರಲಿಲ್ಲ, ಸರಿ ಆಗ್ತಾನೂ ಇಲ್ಲ, ಏನಂತ ಎಷ್ಟಂತ ಕೊಡಲಿ ಅಂತ ಗೊತ್ತಾಗ್ತಾ ಇಲ್ಲ. ನಾನಂತೂ ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇರೋದು. ಅಲ್ಲಿಗೆ ಹೋಗಿ ಡೈರೆಕ್ಟಾಗಿ ನಾವು ವಿಡಿಯೋ ಮಾಡುವಾಗ ವಾಯ್ಸ್ ಕೊಟ್ಟರೆ ಏನಾದರೂ ಮಾತಾಡ್ಬೋದು. ಈ ಥರ ನನಗೆ ಮಾತಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ವಾಯ್ಸ್ ಓವರ್ ಕೊಡುವಾಗ. ಅದಕ್ಕೋಸ್ಕರ ದಯವಿಟ್ಟು ನೀವು ಸ್ಕಿಪ್ ಮಾಡಬೇಡಿ. ಇದರಲ್ಲೇ ಇರುವಂಥ ವಾಯ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಬನ್ನಿ, ನೀವು ಯಾವ ಯಾವ ಊರಿನಿಂದ ನನ್ನ ಈ ವಿಡಿಯೋ ವೀಕ್ಷಿಸ್ತಾ ಇದ್ದೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಯಾಕಂದರೆ ನನಗೂ ಕೂಡ ಒಂದು ಖುಷಿ ಆಗ್ತದೆ ನಿಮ್ಮ ಊರಿನ ಹೆಸರು ಕೇಳಿ. ನೀವು ಈ ಊರಿಂದ ನನ್ನ ವಿಡಿಯೋ ನೋಡ್ತಿದ್ದೀರಲ್ವಾ ಅಂತ ನನಗೂ ಒಂದು ತುಂಬಾ ಖುಷಿ ಆಗ್ತದೆ ಫ್ರೆಂಡ್ಸ್. ಅದಕ್ಕೋಸ್ಕರ ನೀವು ನನಗೆ ಯಾವ ಊರಿಂದ ನನ್ನ ವಿಡಿಯೋ ನೋಡ್ತಿದ್ದೀರಾ ಅಂತ ಒಂದು ತಪ್ಪದೆ ಕಮೆಂಟ್ ಮಾಡಿ. ಹಾಗೂ ನೀವು ಕೂಡ ಈ ಥರ ಹೈದರಾಬಾದ್ಗೆ ಯಾವಾಗಾದರೂ ವಿಸಿಟ್ ಮಾಡಿದ್ದೀರಾ? ಯಾರಾದರೂ ನೀವು ಹೈದರಾಬಾದ್ಗೆ ವಿಸಿಟ್ ಮಾಡಿದವರಾದರೂ ಎಲ್ಲಿಗೆಲ್ಲಿಗೆ ಹೋಗಿದ್ದೀರಾ ಹೈದರಾಬಾದ್ಗೆ ಬಂದು ಅಂತ ಹೇಳಿ. ಇಲ್ಲಿ ಅಂತೂ ತುಂಬ ಚೆನ್ನಾಗಿರೋ ಪ್ಲೇಸಸ್ ಎಲ್ಲ ಉಂಟು. ಈಗ ಇವತ್ತು ಇಲ್ಲಿ ಸೆಕೆ ತುಂಬ ಜೋರು ಇರೋದ್ರಿಂದ ಎಲ್ಲ ನಮ್ಮ ಪ್ರಾಣಿಗಳೆಲ್ಲ ಕಂಗಾಲಾಗಿದೆ. ಯಾಕಂದರೆ ಬಿಸಿ ತುಂಬ. ಅಂದರೆ ಇವತ್ತು ಸಂಜೆ ಹೊತ್ತಲ್ಲಿ ಸ್ವಲ್ಪ ಮಳೆ ಬರುವ ಹಾಗೆ ಇತ್ತು. ಆದರೂ ಕೂಡ ಮಳೆ ಬಂದರೂ ಕೂಡ ಆ ಥರ ಅನಿಸ್ತಾ ಇತ್ತು ನಮ್ಮ ಮೇಲೆ ಮೈ ಮೇಲೆ ಬಿಸಿಯೇ ನೀರು ಬೀಳ್ತಾ ಇದೆ ಅಂತ. ಆ ಥರ ಇನ್ನೂ ಸೆಕೆ ತುಂಬಾ ಜಾಸ್ತಿ ಆಗಿ ಹೋಗಿತ್ತು ಅದು ಸ್ವಲ್ಪ ಮಳೆ ಬಂದು ನಿಂತ ಮೇಲೆ ಅಂತೂ. ಅದರಿಂದಾಗಿ ಪ್ರಾಣಿಗಳಿಗೆಲ್ಲ ತುಂಬಾ ಇದು. ಯಾಕಂದರೆ ನಾವೆಂದ್ರು ಮನುಷ್ಯರು ಏನಾದರೂ ಹೇಳ್ಬೋದು, ಇವರಿಗೆಲ್ಲ ಏನು ಬರ್ತದೆ ಅಲ್ವಾ ಈ ಪ್ರಾಣಿಗಳಿಗೆಲ್ಲ ಈ ಬಿಸಿಲಲ್ಲಿ ಈ ಥರ ಪಬ್ಲಿಕಲ್ಲಿ ಅವರದ್ದು ಕೂಡ ಅವಸ್ಥೆ ಅಲ್ವಾ. ವರ್ಷಕ್ಕೊಮ್ಮೆ ಮಾಡುವ ಈ ಬಕ್ರೀದಲ್ಲಿ ಕುರ್ಬಾನಿಗೆ ಅಂತ ಈ ಆಡು ಬರುವ ಇದರದೊಂದು ಖುಷಿಯೇ ಬೇರೆ. ಈ ಮಕ್ಕಳೆಲ್ಲ ಇಲ್ಲಿ ಈ ಆಡು ನೋಡ್ಲಿಕ್ಕೋಸ್ಕರನೇ ತುಂಬ ಜನ ಬರ್ತಾರೆ. ಈಗಂತೂ ನಾವೆಲ್ಲ ವಿಡಿಯೋಸ್ ಎಲ್ಲ ತೆಗೆದಿದ್ದೇವೆ. ಎಷ್ಟು ದೂರದ ಎಷ್ಟು ಉದ್ದ ಉಂಟು ಫ್ರೆಂಡ್ಸ್. ಅದು ನಾವು ಇಷ್ಟೇನು ತೆಗಿಲಿಕ್ಕೆ ಆಗಲಿಲ್ಲ, ಯಾಕಂದರೆ ಫುಲ್ಲು ಜನ ಗುಂಪು ಇದ್ದಿದ್ದರಿಂದ ನನಗೆ ಅಷ್ಟೊಂದೆಲ್ಲ ಇದನ್ನು ಕರೆಕ್ಟಾಗಿ ತೆಗಿಲಿಕ್ಕೆ ಆಗಲಿಲ್ಲ. ಎಷ್ಟಾಗಿದೆ ಅಷ್ಟು ನಾವು ನಿಮ್ಮ ಜೊತೆ ಶೇರ್ ಮಾಡಿದ್ದೇವೆ. ಯಾಕಂದರೆ ನೀವು ಕೂಡ ನಮ್ಮ ಇಲ್ಲಿಯದ್ದು ಸ್ವಲ್ಪ ಬಕ್ರೀದಲ್ಲಿ ಏನೇನಾಗ್ತದೆ ಅದರ ಬಗ್ಗೆ ನಿಮಗೂ ಕೂಡ ಸ್ವಲ್ಪ ತಿಳಿಸೋಣ ಅಂತ ಅಷ್ಟೇ. ನೆಕ್ಸ್ಟ್ ನಾನು ನನ್ನ ಬಕ್ರೀದ್ ಹಬ್ಬದ ದಿನವದ್ದು ಕೂಡ ವಿಡಿಯೋಸ್ ಶೂಟ್ ಮಾಡಲಿಕ್ಕೋಸ್ಕರ ನೋಡ್ತೇನೆ. ಆದರೆ ಅದನ್ನು ಕೂಡ ಶೇರ್ ಮಾಡ್ತೇನೆ ಫ್ರೆಂಡ್ಸ್. ನಿಮ್ಮ ಜೊತೆ ಮಾತಾಡ್ತಾ ಎಷ್ಟು ಹೊತ್ತಾಯಿತು ವಿಡಿಯೋ ಮುಗಿದತ್ತೆ ಗೊತ್ತಾಗಲಿಲ್ಲ. ನಾ ವಿಡಿಯೋ ಸ್ಟಾರ್ಟ್ ಮಾಡುವಾಗ ಅನಿಸಿದ್ದು ಇದಕ್ಕೆ ಏನಂತ ನಾನು ವಾಯ್ಸ್ ಓವರ್ ಕೊಡಲಿ, ಹೇಗಂತ ವಾಯ್ಸ್ ಓವರ್ ಮಾಡಲಿ, ಎಷ್ಟು ಹೊತ್ತದ್ದು ವಿಡಿಯೋ ಏನಂತ ಮಾಡಲಿ ವಾಯ್ಸ್ ಓವರ್, ಹೇಗೆ ಮಾತಾಡಲಿ ಅಂತ ಎಲ್ಲ ಅನಿಸ್ತಾ ಇದ್ದೆ. ನಿಮ್ಮೊಟ್ಟಿಗೆ ಮಾತಾಡುವಾಗಂತೂ ಟೈಮ್ ಹೋದದ್ದೇ ಗೊತ್ತಾಗಲಿಲ್ಲ ಫ್ರೆಂಡ್ಸ್. ಈಗ ನೋಡಿ ಇದರದ್ದೇ ಆಗಿರುವಂಥ ವಾಯ್ಸಲ್ಲಿ ನೀವೀಗ ಸ್ವಲ್ಪ ಹೊತ್ತು ಇದನ್ನು ನೋಡಿ.
ನೀವು ನನ್ನ ಈ ವಿಡಿಯೋ ಫುಲ್ಲು ನೋಡಿದವರಾದರೆ ನಾನು ನೆಕ್ಸ್ಟ್ ಟೈಮ್ ಪಾರ್ಟ್ ಸೆಕೆಂಡ್ ಹಾಕಿದ್ರು ಕೂಡ ನೀವು ನೋಡ್ಬೋದು ಅಂತ ನನಗೆ ನಂಬಿಕೆ ಇದೆ. ಅದಕ್ಕೋಸ್ಕರ ಇದರದ್ದು ಪಾರ್ಟ್ 2 ಅನ್ನು ಕೂಡ ನಾನು ಅಪ್ಲೋಡ್ ಮಾಡೋಣ ಅಂತಿದ್ದೇನೆ. ನೀವು ಎಷ್ಟು ನನಗೆ ಸಪೋರ್ಟ್ ಮಾಡ್ತೀರಿ ಅದನ್ನು ನೋಡಿ. ಅದರ ಪ್ರಕಾರ ತುಂಬ ಹೊತ್ತದ್ದು ವಿಡಿಯೋ ಇತ್ತು ಫ್ರೆಂಡ್ಸ್, 30 ಸೆಕೆಂಡದ್ದು ಇತ್ತು. ಅರ್ಧ ಗಂಟೆ ನೋಡುವಾಗಂತೂ ಯಾರಾದರೂ ಬೋರ್ ಆಗಿ ಹೋಗ್ತಾರೆ. ಅದಕ್ಕೋಸ್ಕರ ನಾನು ಇದನ್ನು ಖಾಲಿ 15 ಮಿನಿಟ್ಸಲ್ಲೇ ಕಟ್ ಮಾಡಿದ್ದು. ನೆಕ್ಸ್ಟ್ ಪಾರ್ಟ್ 2 ಹಾಕ್ತೇನೆ ಅಂತ. ಅದರಲ್ಲಿ ಕೂಡ ತುಂಬ ಚೆನ್ನಾಗಿರುವಂಥ, ಇದಕ್ಕಿಂತಲೂ ಚೆನ್ನಾಗಿರುವಂಥ ಹಾಡುಗಳನ್ನು ನಾನು ತೋರಿಸಿಕೊಡ್ತೇನೆ ಫ್ರೆಂಡ್ಸ್. ನನ್ನ ಚಾನಲಲ್ಲಿ ನಿಮಗೆ ಈ ಥರ ವ್ಲಾಗಿಂಗ್, ಟ್ರಾವೆಲಿಂಗ್, ಫುಡ್, ಕಿಚನದ್ದು ಫನ್ನಿ ಎಲ್ಲ ಫನ್ ವ್ಲಾಗ್ ಎಲ್ಲ ನೋಡಲಿಕ್ಕೆ ಮಿಲ್ತದೆ. ತುಂಬ ಚೆನ್ನಾಗಿರುವಂತಹ ನಾನು ಎಲ್ಲ ಫ್ಯಾಮಿಲಿ ವ್ಲಾಗ್ಸ್ ಹಾಕ್ತಾ ಇರ್ತೇನೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೀವು ನನ್ನ ಈ ವಿಡಿಯೋ ಫುಲ್ಲು ವೀಕ್ಷಿಸಿದ್ದಕ್ಕೋಸ್ಕರ ನಾನು ನಿಮಗೆ ಧನ್ಯವಾದ ಹೇಳ್ತಾ ನನ್ನ ಈ ಒಂದು ಪುಟ್ಟದಾದ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ. ಅಲ್ಲಿ ತನಕ ನಿಮ್ಮ ಈ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಕೊನೆಗೊಳಿಸ್ತಾ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್ ಅಂತ ಹೇಳ್ತಾ ನಿಮಗೆ ನಾನು ಇನ್ನು ಭೇಟಿ ಆಗ್ತೇನೆ ಮುಂದಿನ ವಿಡಿಯೋದಲ್ಲಿ. ब्लॉगिंग चल रही है यहाँ पे बड़ी। अच्छे